ಜಾಹ್ನವಿ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ಸ್ ಟ್ರೈನಿಂಗ್ ವತಿಯಿಂದ ಭವ್ಯವಾಗಿ ಜಾಹ್ನವಿ ಕರ್ನಾಟಕ ಎಜುಕೇಷನ್ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 170ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಗ್ರಾಜ್ಯುಯೇಷನ್ ಪೂರ್ಣಗೊಳಿಸಿ ಹೊಸ ಭವಿಷ್ಯದತ್ತ ಹೆಜ್ಜೆ ಇಟ್ಟರು. ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಮಾತುಗಳನ್ನು ಹಂಚಿಕೊಂಡರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ ಮಲಗಟ್ಟಿ, ಮಿಸ್ಟರ್ ಸುರೇಂದ್ರ ಜಿ ನಾಡಾ, ಡಾಕ್ಟರ್ ಮಲಕಪ್ಪ ಗಾನವಿಗೌಡ, ಮಿಸ್ಟರ್ ರಾಮು ಎಂಜೆ ಹಾಗೂ ಮಿಸ್ಟರ್ ಅಂಜನ್ ಭಾಗವಹಿಸಿದರು. ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಅವರ ಸಾಧನೆಯನ್ನ ಕೊಂಡಾಡಿದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ನಿವೃತ್ತ ಡಿಸಿಪಿ ಬಸವರಾಜ ಮಲಗಟ್ಟಿ ಅವರು ಜಾಹ್ನವಿ ಅಕಾಡೆಮಿ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಜಾಹ್ನವಿ ಅಕಾಡೆಮಿ ಭಾಳ ತುಂಬ ಪ್ರಬುದ್ಧವಾದಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಎಲ್ಲ ಇಡೀ ರಾಜ್ಯದಲ್ಲ, ಇಡೀ ದೇಶದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿ, ಟೀಚರ್ಸ್ಗಳನ್ನು ಕರೆಸಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಅಕಾಡೆಮಿ ಅವಾರ್ಡ್ ಫಂಕ್ಷನ್ನು ಮೇನ್ ಕೇಂದ್ರ ಬಿಂದು ಅಂದರೆ ಶಿಲ್ಪಾ ಮೇಡಮ್ ಅವರು ತುಂಬ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರು ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಅವರ ಸಂಸ್ಥೆಯಿಂದ ಅನೇಕ ಪ್ರತಿಭೆಗಳನ್ನು ಹೊರಹಾಕಿದ್ದಾರೆ. ಅವರೆಲ್ಲ ಈಗ ಸಮಾಜ ಸೇವೆ, ದೇಶ ಸೇವೆ ಮಾಡ್ತಾಯಿದ್ದಾರೆ. ಮೇಡಮ್ಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಆಶೀರ್ವಾದ ಮಾಡಲಿ, ನಿಮ್ಮ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲಿ, ಇಡೀ ರಾಷ್ಟ್ರ ತುಂಬ ಬೆಳೆಯಲಿ, ನಿಮ್ಮ ಸೇವೆ ಎಲ್ಲ ಸಮಾಜಕ್ಕೆ ತಟ್ಟಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ, ತಮ್ಮ ಸಿಬ್ಬಂದಿ ಎಲ್ಲ ಸ್ನೇಹಿತರಿಗೂ ದೇವರು ಒಳ್ಳೇದು ಮಾಡಲಿ ಅಂತ, ಮತ್ತು ತಮ್ಮಲ್ಲಿ ಓದಿದಂಥ ಮಕ್ಕಳದೇನು ಭವಿಷ್ಯ ಇದೆ ಅವ್ರದ್ದು ಪ್ರಜ್ವಲವಾಗಿ ಕಾಣಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತಾ, ನಿವೃತ್ತ ಡಿಸಿಪಿ ಬಸವರಾಜ ಮಲಗಟ್ಟಿ ಅವರು ಮಾತನಾಡುತ್ತಾ ಜಾಹ್ನವಿ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡುತ್ತಿರುವ ಸೇವೆಯನ್ನ ಶ್ಲಾಘಿಸಿದರು. ಗುಣಮಟ್ಟದ ಶಿಕ್ಷಣವೇ ಸಮಾಜದ ಬೆಳವಣಿಗೆಗೆ ಆಧಾರ ಎಂದು ಅವರು ಅಭಿಪ್ರಾಯಪಟ್ಟರು. Hello everyone, I'm Shilpa, founder director of Jahnvi Academy. So ಇವತ್ತು ನಾವಿಲ್ಲಿ ಜಾಹ್ನವಿ ಕರ್ನಾಟಕ ಎಜುಕೇಷನ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಮಾಡಿದ್ವಿ. ಜೊತೆಗೆ ನಮ್ಮಲ್ಲಿ ಟ್ರೈನ್ ಆಗಿರುವಂಥ 106 ಜನ ಅಂದರೆ ಬ್ಯಾಚ್ 16ನಲ್ಲಿ ಏನು ಟ್ರೈನ್ ಆಗಿದ್ರು ಅವರಿಗೆ ನಾವು ಕಂಪ್ಲೀಟಾಗಿ ಗ್ರ್ಯಾಜುಯೇಷನ್ ಮಾಡಿದ್ದೀವಿ. ಇಟ್ಸ್ ಅ ಟ್ರೂಲಿ ಮೆಮೊರಬಲ್ ಒಂದು ಮೊಮೆಂಟ್ ಅಂತಲೇ ಹೇಳ್ಬೋದು. ಜೊತೆಗೆ ನಮಗೆ ಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಹೀ ಜಾಯಿಂಡ್ ಇನ್ ಇಸ್ ಬಿಸಿ ಶೆಡ್ಯೂಲ್. ಸೊ ಎಲ್ಲ ಮಕ್ಕಳಿಗೂ ಆಶೀರ್ವಾದ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಟೀಚರ್ಸ್ ಆಲ್ಸೋ ಮಕ್ಕಳು ಅಂತಲೇ ನಾವು ಹೇಳ್ತೀವಿ, ಬಿಕಾಸ್ ದೇ ಆರ್ ಆಲ್ಸೋ ಲರ್ನಿಂಗ್ ಎವ್ರಿ ಡೇ. ಇವತ್ತು ಜಾಹ್ನವಿ ಬಂದು ಜಸ್ಟ್ ಒಂದು ಬೆಂಗಳೂರು ರಾಜಾಜಿನಗರ 6th ಬ್ಲಾಕಲ್ಲಿರೋದು ಮಾತ್ರನೇ ಅಲ್ಲ, ಬೇರೆ ಬೇರೆ ಕಡೆನೂ ಹೆಜ್ಜೆನ ಮುಂದಿಟ್ಟಿದೆ. ಮೈಸೂರಲ್ಲಾಗಿರ್ಬೋದು, ಸುಂಕದಕಟ್ಟೆ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಆ್ಯಂಡ್ ಆರ್ ಟಿ ನಗರ್ ಆಗಿರ್ಬೋದು, ಈ ಥರ ಇನ್ಕ್ಲೂಡಿಂಗ್ ಮೈಸೂರು ತುಂಬ ನಮಗೆ ಅಂದರೆ ಆಲ್ಮೋಸ್ಟ್ ಈಗ 15 ಇನ್ಸ್ಟಿಟ್ಯೂಷನ್ಸ್ ಕೊಲಾಬ್ರೇಷನ್ ಆಗಿದೆ. ಇನ್ನು ಮುಂದೆ ಸುಮಾರು ಮಾಡಬೇಕು ಅಂತಿದ್ದೀವಿ. ಒಂದೇ ಗುರಿ ಇರೋದು ಜಾಹ್ನವಿನಲ್ಲಿ, ಲರ್ನ್ ಟುಡೇ ಲೀಡ್ ಟುಮಾರೋ, ಜೊತೆಗೆ ಸ್ಕಿಲ್ಡ್ ಗ್ಲೋಬಲ್ ಎಜುಕೇಟರ್ಸ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು. ಆ್ಯಂಡ್ ಮೋರ್ ಓವರ್ ಐ ಹ್ಯಾವ್ ಅ ವಿಷನ್ ಟು ಟ್ರೈನ್ 1 lakh ಟೀಚರ್ಸ್. ಆ ಒಂದು ವಿಷನ್ನಲ್ಲಿ ನಾನು ಎಲ್ಲ ಟೀಮ್ ಜೊತೆಗೆ ಹೆಜ್ಜೆ ಮುಂದಿಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಕರ್ನಾಟಕ ಜನತೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಆ್ಯಂಡ್ ಈಗ ಬೇಕಿರೋದು ಸ್ಕಿಲ್ ಡೆವಲಪ್ಮೆಂಟ್ ಪ್ರತಿಯೊಬ್ಬರಿಗೂ, ಆ್ಯಂಡ್ ಈ ಒಂದು ಜನ್ರೇಷನನ್ನು ಲೀಡ್ ಮಾಡೋಕ್ಕೆ. ದಟ್ಸ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ್ವಿಗೌಡ. ಸೊ ಇವತ್ತು ನಾನು ಬಂದಿರೋದು ಜಾಹ್ನವಿ ಎಕ್ಸಲೆನ್ಸ್ ಅಕಾಡೆಮಿ ಅವರ ಒಂದು ಗ್ರ್ಯಾಜುಯೇಷನ್ ಡೇ ಹಾಗೂ ಅವಾರ್ಡ್ ಫಂಕ್ಷನಿಗೆ. ಆ್ಯಂಡ್ ಇಲ್ಲಿ ಒಂದು ಥೀಮ್ ಇದೆ, ಏನಂತಂದರೆ ಲರ್ನರ್ಸ್ ಟು ಲೀಡರ್ಸ್ ಅಂತ ಅಂದ್ಬಿಟ್ಟು. ಸೊ ನನಗೆ ತುಂಬ ಖುಷಿ ಆಯಿತು ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಬಿಲ್ಡ್ ಮಾಡಿ ಒಂದು ಟೀಚರ್ಸ್ಗೆ ಒಂದು ಪ್ರೊಫೆಷ್ನಲ್ ಟ್ರೈನಿಂಗ್ ಕೋರ್ಸ್ನ ಕೊಟ್ಟಿರೋದು. ಆ್ಯಂಡ್ ಇವತ್ತು ಗ್ರ್ಯಾಜುಯೇಷನ್ ಡೇ ಆಗಿರೋದ್ರಿಂದ ಸುಮಾರು ಒಂದು 170 ಜನ ಗ್ರ್ಯಾಜುಯೇಟೀಸ್ಗೆ ಇವತ್ತು ಗ್ರ್ಯಾಜುಯೇಷನ್ ಆಗ್ತಾ ಇದೆ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಟು ಬಿ ಅ ಪಾರ್ಟ್
ಪಾರ್ಟ್ ಆಫ್ ದಿಸ್ ಆಸ್ಪೀಷಿಯಸ್ ಸೆಲೆಬ್ರೇಷನ್ ಆ್ಯಂಡ್ ಜಾನ್ವಿ ಅಕಾಡೆಮಿಗೆ ಒಳ್ಳೆಯದಾಗಲಿ. ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಆಗಿದೆ. ಇವತ್ತಿನ ಈ ಜಾನ್ವಿ ಅಕಾಡೆಮಿ ಅಲ್ಲಿ ಇರುವಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ರಾಜ್ಯಾದ್ಯಂತ ದೇಶದಾದ್ಯಂತ ಇಲ್ಲಿ ಕೋರ್ಸ್ ಮಾಡ್ತಿರುವಂತಹ ಪ್ರಶಿಕ್ಷಣಾರ್ಥಿಗಳಿಗೆ ಪದವಿ ಪ್ರಮಾಣಪತ್ರವನ್ನು ನೀಡಿ ಅವರನ್ನು ಒಳ್ಳೆಯ ಶಿಕ್ಷಕರನ್ನಾಗಿ ಮಾಡುವಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ನಮ್ಮ ದೇಶದ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಸನ್ಮಾನ್ಯ ಶ್ರೀ ಬಸವರಾಜ ಮಾಲಗತ್ತಿ ಸರ್ IPS ಅಧಿಕಾರಿ ಅವರು ಬಂದಿದ್ದಾರೆ. ಅವರ ಅಮೃತದಿಂದ ಎಲ್ಲ ಜಾನ್ವಿ ಟೀಮ್ಗೆ, ಜಾನ್ವಿ ಟೀಚರ್ಸ್ಗೆ ಎಲ್ಲರಿಗೂ ಕೂಡ ಅವರು ಪದವಿ ಪ್ರಮಾಣಪತ್ರ ನೀಡಿದ್ದಾರೆ. ಜಾನ್ವಿ ಅಕಾಡೆಮಿ ಅನ್ನುವಂಥದ್ದು ಬೆಂಗಳೂರಿನಲ್ಲೆಲ್ಲ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿಯೇ ಅತ್ಯಂತ ಒಂದು ಉತ್ತಮವಾದ ಒಂದು ಒಳ್ಳೆಯ ಶಿಕ್ಷಕರನ್ನು, ಟೀಚರ್ಸನ್ನು ಸೊಸೈಟಿ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಸನ್ಮಾನ್ಯ ಶ್ರೀಮತಿ ಶಿಲ್ಪಾ ಮೇಡಮ್ ಅವರ ಒಂದು ನಾಯಕತ್ವದಲ್ಲಿ ಅವರು ಅದರ ಸಂಸ್ಥಾಪಕರು, ಪ್ರಿನ್ಸಿಪಾಲರು, ಅದರ MD ಕೂಡ ಅವರು ಆಗಿದ್ದಾರೆ. ಇಂಥ ಒಂದು ಯಂಗ್ ಏಜಲ್ಲಿಯೇ ಒಂದು ಸಾವಿರಾರು ಶಿಕ್ಷಕರು, ಹಲವಾರು ವರ್ಷಗಳಿಂದ ಸಾವಿರಾರು ಶಿಕ್ಷಕರನ್ನು ನಿರ್ಮಾಣ ಮಾಡಿ ಅವರನ್ನು ಸೊಸೈಟಿ ಕೊಡುವ ಮೂಲಕ ಒಳ್ಳೊಳ್ಳೆ ಮಕ್ಕಳನ್ನು, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನು, ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನು ಒಂದು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬ ವರ್ಗದವರು ಅವರೆಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹ ನೀಡಿ ಈ ಸಂಸ್ಥೆ ಬಾನೆತ್ತರಕ್ಕೆ ಬೆಳೆಯಲಿ ಅಂತ ಈ ದಿನದಲ್ಲಿ ಶುಭ ಹಾರೈಸ್ತೇನೆ. ಒಟ್ನಲ್ಲಿ ಜಾಹ್ನವಿ ಅಕಾಡೆಮಿ ಆಯೋಜಿಸಿದ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಸ ಬೆಳಕು ತಂದಿದೆ. ಇಂತಹ ಇನ್ನಷ್ಟು ಶಿಕ್ಷಣ ಸಂಬಂಧಿತ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಜ್ಞಾನವೇ ಶಕ್ತಿ, ಜಾಹ್ನವಿ ಅಕಾಡೆಮಿ ನಿಮ್ಮ ಕನಸುಗಳಿಗೆ ದಾರಿ.